ತೂಕದಲ್ಲಿ ರೈತರಿಗೆ ಧೋಖಾ ಮಾಡಿದ ಖದೀಮರು. ಮುಂಡರಗಿ ಭಾಗದಲ್ಲಿ ಹತ್ತಿ ವ್ಯಾಪಾರಿಯ ಕರಾಳ ದಂಧೆ ಆಚೆ ಬಂದಿದ್ದೇಗೆ. ಪ್ರತಿ ಕ್ವಿಂಟಾಲ್ಗೆ ಬರೋಬ್ಬರಿ 15ರಿಂದ 20 ಕೆಜಿ ಮೋಸ. ರೈತನ ಚಾಣಾಕ್ಷತನಕ್ಕೆ ಸಿಕ್ಕಿಬಿದ್ದ ಖದೀಮ. ಸಂಬಳಕ್ಕೆ ಮಾತ್ರ ಸೀಮಿತವೇ ಅಧಿಕಾರಿಗಳು. ನಿದ್ರೆಗೆ ಜಾರಿದ ತೂಕ ಮತ್ತು ಅಳತೆ ಇಲಾಖೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಬೆವರು ಸುರಿಸಿ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿರುವ ಗ್ರಾಮೀಣ ಭಾಗದ ರೈತರಿಗೆ ಈಗ ತೂಕದಲ್ಲೂ ಮೋಸ ಮಾಡುವ ಜಾಲವೊಂದು ಸಕ್ರಿಯವಾಗಿದೆ. ಹೌದು, ಮುಂಡರಗಿ ತಾಲೂಕಿನ ಭಾಗದಲ್ಲಿ ಹತ್ತಿ ಖರೀದಿ ಮಾಡುವ ನೆಪದಲ್ಲಿ ರೈತರನ್ನು ನಡುಹಗಲಲ್ಲೇ ದೋಚುತ್ತಿದ್ದ ವ್ಯಾಪಾರಿಯೊಬ್ಬನ ಮಹಾವಂಚನೆ ಈಗ ಬಯಲಾಗಿದೆ. ಮುಂಡರಗಿ ಭಾಗದಲ್ಲಿ ಹತ್ತಿ ಖರೀದಿ ಮಾಡುತ್ತಿದ್ದ ಮಾಲೀಕನೊಬ್ಬ ತೂಕದ ಮಿಷನ್ನಲ್ಲಿ ತರಲೆ ಮಾಡಿ ಪ್ರತಿ ಕ್ವಿಂಟಾಲ್ ಹತ್ತಿಗೆ ಭಾರೀ ಪ್ರಮಾಣದ ವಂಚನೆ ಮಾಡುತ್ತಿದ್ದನು. ಇದರ ಬಗ್ಗೆ ಸಂಶಯಗೊಂಡ ಗ್ರಾಮೀಣ ಭಾಗದ ರೈತರೊಬ್ಬರು ತಮ್ಮ ಚಾಣಾಕ್ಷತನದಿಂದ ವ್ಯಾಪಾರಿಯನ್ನು ತಾಲೂಕಿನ ಅಧಿಕೃತ ವೇಬ್ರಿಡ್ಜ್ಗೆ ಕರೆದುಕೊಂಡು ಬಂದು ಮರುಪರಿಶೀಲನೆ ನಡೆಸಿದ್ದಾರೆ. ಆಗ ಅಲ್ಲಿ ಜಗತ್ತೇ ಬೆಚ್ಚಿ ಬೀಳುವ ಸತ್ಯ ಹೊರಬಂದಿದೆ. ಖಾಸಗಿ ಮಿಷನ್ಗಿಂತ ವೇಬ್ರಿಡ್ಜ್ನಲ್ಲಿ ಪ್ರತಿ ಕ್ವಿಂಟಾಲ್ಗೆ 15ರಿಂದ 20 ಕೆಜಿಯಷ್ಟು ವ್ಯತ್ಯಾಸ ಕಂಡುಬಂದಿದೆ. ಅಂದರೆ ಪ್ರತಿ ಕ್ವಿಂಟಾಲ್ಗೂ ರೈತನಿಗೆ ಸಾವಿರಾರು ರೂಪಾಯಿ ನಷ್ಟ ಮಾಡಲಾಗುತ್ತಿತ್ತು. ಖದೀಮರ ವಂಚನೆ ತಾಲೂಕಿನ ವೇಬ್ರಿಡ್ಜ್ನಲ್ಲಿ ಸಾಬೀತಾಗುತ್ತಿದ್ದಂತೆ ಸ್ಥಳೀಯ ಸಾರ್ವಜನಿಕರು ಹಾಗೂ ರೈತರು ಆಕ್ರೋಶಗೊಂಡು ವ್ಯಾಪಾರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮ್ಮ ರಕ್ತ ಹೀರಿ ದುಡಿದ ರೊಕ್ಕಕ್ಕೆ ಮೋಸ ಮಾಡ್ತೀರಾ ಎಂದು ಆಕ್ರೋಶ ಹೊರಹಾಕಿದ ಸಾರ್ವಜನಿಕರು ವ್ಯಾಪಾರಿಯಿಂದ 1 to ಡಬಲ್ ಹಣ ವಸೂಲಿ ಮಾಡಿಯೇ ತೀರುತ್ತೇವೆ ಎಂದು ಪಟ್ಟು ಹಿಡಿದಿದ್ದಾರೆ. ಸದ್ಯ ಹತ್ತಿ ತುಂಬಿದ ವಾಹನದೊಂದಿಗೆ ವ್ಯಾಪಾರಿಯನ್ನು ಕೊಪ್ಪಳ ತಾಲೂಕಿನ ರಘುನಾಥನಹಳ್ಳಿ ಗ್ರಾಮಕ್ಕೆ ಕರೆದೊಯ್ದು ಗ್ರಾಮಸ್ಥರು ನ್ಯಾಯ ಕೇಳುತ್ತಿದ್ದಾರೆ. ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು, ಶಾಸಕರು. ಈ ಇಡೀ ಘಟನೆ ವ್ಯವಸ್ಥೆಯ ದಾರಿದ್ರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಗ್ರಾಮೀಣ ಭಾಗದಲ್ಲಿ ಇಂತಹ ತೂಕದ ಮಿಷನ್ಗಳನ್ನು ತಪಾಸಣೆ ಮಾಡಬೇಕಾದ ತೂಕ ಮತ್ತು ಅಳತೆ ಇಲಾಖೆಯ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರು ಕಿಂಚಿತ್ತೂ ಎಚ್ಚೆತ್ತುಕೊಳ್ಳುತ್ತಿಲ್ಲ ಎಂಬುದು ಸಾರ್ವಜನಿಕರ ನೇರ ಆರೋಪವಾಗಿದೆ. ಗ್ರಾಮೀಣ ಭಾಗಕ್ಕೆ ಬಂದು ತೂಕ ಮಾಡುವ ಮಿಷನ್ಗಳು ಸರಿಯಾಗಿವೆಯೇ ಇಲ್ಲವೇ ಎಂದು ಕೇಳುವವರೂ ಇಲ್ಲ, ಹೇಳುವವರೂ ಇಲ್ಲ. ಅಧಿಕಾರಿಗಳು ಕೇವಲ ಎಸಿ ರೂಮ್ನಲ್ಲಿ ಕುಳಿತು ಸಂಬಳ ಪಡೆಯಲು ಮಾತ್ರ ಸೀಮಿತವಾಗಿದ್ದಾರಾ? ನಮ್ಮ ಗ್ರಾಹಕರಿಗೆ ಮತ್ತು ರೈತರಿಗೆ ಇಷ್ಟೊಂದು ಮೋಸ ಆಗುತ್ತಿದ್ದರೂ ಇವರ ಮೇಲೆ ಕ್ರಮ ತಗೊಳ್ಳೋರು ಯಾರು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಗ್ರಾಮೀಣ ಭಾಗದಲ್ಲಿ ಹಗಲು ದರೋಡೆ ಮಾಡುತ್ತಿರುವ ಇಂತಹ ದಲ್ಲಾಳಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲದಿದ್ದರೆ ಅನ್ನದಾತ ಬೀದಿಗೆ ಬೀಳುವುದು ಗ್ಯಾರಂಟಿ. ಕುಮಾರನಾಯಕ, ಕರಾಳ ಸತ್ಯ ನ್ಯೂಸ್, ಮುಂಡರಗಿ. 4 ಎಕರೆ ಹೊಲ ಹತ್ತಿ ಹಾಕಿದ್ವಿ ಸರ್. ಅದ್ರಾಗ 3ನೇ ಬಿಡಿಕೆ ಬಿಡಿಸಿ ಕೊಡಕ್ ಬಂದ್ರೆ ಸರ್ 10ರಿಂದ 12 ಕ್ವಿಂಟಲ್ ಹತ್ತಿ ಹಾಕತ್ತಿತ್ತು ಸರ್. ನಮ್ದು ಅಷ್ಟು ತಗೊಂಡ್ ಹೋಗಿ ಸರ್ ಬರೀ 7 ಕ್ವಿಂಟಲ್ ಮಾಡಿದ್ರಿ ಸರ್. 12-13 ಕ್ವಿಂಟಲ್ ಹತ್ತಿ ಆಗಂತ 7 ಕ್ವಿಂಟಲ್ ಆಗೈತ್ರಿ ಸರ್. ಅದು ಹೆಂಗ್ ಗೊತ್ತಾದ್ರಿ? ಇವ್ರು ಏನ್ ಮಾಡಿದ್ರು ಸರ್, ಇವ್ರು ನಮ್ಗ ಕಾಟದೊಳಗೆ ಮೋಸ ಮಾಡಿದ್ರು ಸರ್. ನಮ್ಗೆ ನಾವು ಹತ್ತಿದ ಕರೆಕ್ಟ್ ಬರ್ತದೆ ಸರ್. ಇವರು ಅದು ರಿಮೋಟ್ ಅದಾವ ಸರ್ ಇವ್ರ ಕಡೆಗೆ. ರಿಮೋಟ್ ಲಿಂದ ನಮ್ದು ಹತ್ತಿನ ಹಿಂಗತ್ತಿ ಅನ್ಯಾಯ ಆಗೈತೆ ಸರ್. ನಮ್ಗೆಲ್ಲ ಪೂರ ನ್ಯಾಯನ ಇದು ಮಾಡ್ಕೊಡ್ಬೇಕು. ಈಗ ಎಷ್ಟು ಕ್ವಿಂಟಲ್ ಕೊಟ್ರಿ ನೀವು? ನಿಮ್ಮೂರವರೆಲ್ಲ ಸೇರಿ 30-40 ಕ್ವಿಂಟಲ್ ಕೊಟ್ಟಿವಿ ಇವ್ರೊಬ್ರಿಗೆ. ಇವ್ರಂತ 3 ಗಾಡಿ ಬಂದಾವು. ಇನ್ನು 2 ಗಾಡಿ ಎಲ್ಲ ಅದಾವ್ರಿ? ಮತ್ತೆ ಇಲ್ಲ ಬರಕತ್ತಾರ್ರಿ. ಈಗ ನಿಮ್ 15 ಕ್ವಿಂಟಲ್ ಹತ್ತಿನ ನಮ್ ನ್ಯಾಯ ಒದಗಿಸ್ಕೊಡ್ಬೇಕು. ಈಗ ಅದಕ್ಕೆ ಅವ್ರು ಏನ್ ಅನ್ನಕತ್ತಾರ? ಕೊಡ್ತೀವಿ ಅನ್ನಕತ್ತಾರಿ. 1 ಗಾಡಿ ಕೊಡ್ತಂತಾರಿ. 3 ಗಾಡಿ ರೈತರು ಕೊಡ್ಬೇಕಲ್ರಿ ನಮ್ಗ. ಹೌದ್ರಿ, ಮತ್ತೆ ಉಳಿದವ್ರಿಗೆ ಯಾರು ಕೊಡ್ತಾರೆ? ಈಗ ನಿಮ್ ಪ್ರಕಾರ ಎಷ್ಟು ಮೋಸ ಆಗೈತ್ರಿ? ಎಷ್ಟು ಕ್ವಿಂಟಲ್ ಆಗ್ಬೇಕು? ನಮ್ಮ ಪ್ರಕಾರ ಒಂದು 20 ಕ್ವಿಂಟಲ್ ಮೋಸ ಆಗೈತಿ. ನಿನ್ನೆ ಎಲ್ಲ 20 ಕ್ವಿಂಟಲ್ ಮೋಸ ಆಗೈತಿ. ಒಟ್ಟು 20 ಕ್ವಿಂಟಲ್ ಮೋಸ ಆಗೈತಿ. ಹೆಂಗ್ ಕ್ವಿಂಟಲ್ ಕೊಟ್ರಿ ನೀವು? ಹೆಂಗ್ ಕ್ವಿಂಟಲ್? 1,000 ರೂಪಾಯಿ ಕ್ವಿಂಟಲ್ ಕೊಟ್ಟಿವಿ ಸರ್. ನಾವು ಇಲ್ಲಿ ಸರ ಇಲ್ಲಿ ಮಾರ್ಕೆಟ್ ರೇಟ್ ಸರ 8,600 ಐತಿ ಸರ್. 8,600 ಇರಕ್ ಸರ್ ನಾವೇ ಮಾಡಿದ್ವಿ. 4 ರೂಪಾಯಿ ನಮಗ್ ಸಿಗುತ್ತಾವಲ್ಲ, ಬಾಡಿಗೆ ಉಳಿತೈತೆ ಅನ್ನೋ ಒಂದು ಆಸೆ ಆಗ್ತದೆ ಸರ್. ಆಳಿನ ಕೂಲಿ ಸರ್ ಒಂದು ಆಳಿಗೆ 500 ರೂಪಾಯಿ ಕೊಡುತ್ತೆ ಸರ್.